ಈಗ ವಿದ್ಯಾರ್ಥಿಗಳೇ, ಈಗ ಮ್ಯೂಟ್ ಮಾಡ್ರಿ, ನೀವು ಬಿಡಿಸ್ರಿ, ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಬಿಡಿಸೋದು ಆದ್ದರಿಂದ ವಿಡಿಯೋ ಆನ್ ಮಾಡಿ ನೋಡ್ರಿ. ನಾ ಪ್ರಶ್ನೆ 2017 ನವೋದಯ ಪ್ರಶ್ನೆ ನಂಬರ್ ಎಷ್ಟು? 69, ವಿಡಿಯೋ ನಂಬರ್ 19. ಕೆಳಗೆ ನೀಡಿದ ಚಿತ್ರದಲ್ಲಿ ಕಾರ್ಪೆಟಿನ ಪರದಿ ಸುತ್ತಳತೆ ಕಂಡುಹಿಡಿದು. ಸುತ್ತಳತೆ ಅಂದರೆ ಏನು? ಈ ದಂಡಿಗೊಂಟ ಹಿಂಗೆ ಹೋಗುದು. ಇಲ್ಲಿದಿಂದ ನೀವು ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲೇ. ಈ ಅಳತೆಯನ್ನು ಕಂಡುಹಿಡಿದಕ್ಕೆ ಏನಂತಾರ? ಸುತ್ತಳತೆ ಅಂತ. ಸುತ್ತಳತೆ ಸುತ್ತಿ ಈ ಆಕೃತಿಯ ಸುತ್ತ ನೀವು ತಿರುಗಾಡಿದರೆ ಎಷ್ಟು ನೀವು ಮೀಟರ್ ಹೋಗ್ತೀರಿ ಅಂತ ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಬೇಕು? ಸುತ್ತಳತೆ ಅಂದರೆ ಏನು? ಪರಿಧಿ ಅಂದ್ರೆ ಒಂದು ಕ್ಷೇತ್ರದ ಸುತ್ತಲೂ ತಿರುಗಾಡೋದಕ್ಕೆ ಏನಂತಾರ? ಪರಿಧಿ ಅಂತಾರ. ಪರಿಧಿ ಅಂದರೆ ಏನು ಮಾಡಬೇಕು? ಇಲ್ಲಿದಿಂದ ಇಲ್ಲಿ ಅಳತೆ, ಇಲ್ಲಿದಿಂದ ಇಲ್ಲಿ ಅಳತೆ, ಇಲ್ಲಿದಿಂದ ಇಲ್ಲಿ ಅಳತೆ, ಇಲ್ಲಿದಿಂದ ಇಲ್ಲಿ ಅಳತೆ, ಇಲ್ಲಿಂದ ಅಳತೆ, ಇಲ್ಲಿದಿಂದ ಇಲ್ಲಿ ಅಳತೆಯನ್ನು ಕೂಡಿಸಿದ್ರೆ ಏನಾಗ್ತದೆ? ಪರಿಧಿ ಆಗ್ತದ. ಇಷ್ಟೇ, ಏನು ಮಾಡಿದಿರಿ ಇಲ್ಲ. ಇಲ್ಲಿ ಕೆಲವೊಂದು ಅಳತೆಗಳನ್ನು ನೀವು ಕಂಡು ಹಿಡ್ಕೋಬೇಕಾಗ್ತದೆ ನೋಡ್ರಿ. ಈಗ ಸದ್ಯ ನಿಮಗೆ ಇಲ್ಲಿದಿಂದ ಇಲ್ಲಿ ಅಳತೆ ಗುರ್ತಾತು, ಇಲ್ಲಿದಿಂದ ಇಲ್ಲಿ ಗುರ್ತಾತು. ಇಲ್ಲಿದಿಂದ ಇಲ್ಲಿ ಗುರ್ತಾಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈ 5 ಮೀಟರ್ದಾಗ ಈ ಅಳತೆಯನ್ನು ಕಳಿಬೇಕು. ಇದು ಅಳತೆ ಎಷ್ಟದ? 3. ಇದು ಎಷ್ಟದ? ಇದು. ಹಂಗಾರೆ ಇದು ಎಷ್ಟಾಯ್ತು? 2 ಮೀಟರ್ ಆಗ್ತದೆ. ಇದನ್ನು ನೀವು ನಾ ತಿಳಿಸೋ ಮುಂದೆ ನಿಮಗೆ ನಾ ಹಾಕಿರಿ. ಈಗ ಇದು ಎಷ್ಟಾಯ್ತು? ಇಲ್ಲಿದಿಂದ ಇದು 2 ಮೀಟರ್ ಆಯ್ತು. ಇಲ್ಲಿದಿಂದ ಎಷ್ಟದ ಅಂದ್ರೆ ಇಲ್ಲಿದಿಂದ ಎಷ್ಟದ ನೋಡ್ರಿ? 2 ಮೀಟರ್ ಅದ. ಇದನ್ನು 2 ಮೀಟರ್ ನೀವು ಹಚ್ಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿದಿಂದ ಅಳತೆ ಇದು 2 ಮೀಟರ್. ಎರಡು ಹಿಂಗೆ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಎಷ್ಟದ ಅಂದ್ರೆ ಇದು ಎಷ್ಟದ ನೋಡು ಅಷ್ಟೇ. ಏನ ಇದು 1 ಮೀಟರ್ ನೋಡಿ. ಹೆಂಗೆ ಗುರ್ತಾ ಹಿಡ್ಕೋಬೇಕು ಅನ್ನೋದು ಹೇಳ್ತಾರೆ. ಈ ಅಳತೆ ಏನು? ಇಲ್ಲಿದಿಂದ ಎಷ್ಟು. ಈ ಅಳತೆ ಇಲ್ಲಿದಿಂದ ಬಂತಿದೆ ಎಷ್ಟು? ಇದು 5 ಮೀಟರ್ ಅದ. ಆಮೇಲೆ ಇಲ್ಲಿದಿಂದ ಇಲ್ಲಿಗೆ 5 ಮೀಟರ್ ಅದ. ಇಲ್ಲಿದಿಂದ 1 ಮೀಟರ್. ಇಲ್ಲಿದಿಂದ ಇಲ್ಲಿ ಅಳತೆ ಕಂಡು ಹಿಡ್ಬೇಕಾರೆ 5 ಮೀಟರ್ ಅದ. 3 ಮೀಟರ್ ಕಳೆದ್ರೆ ಇಲ್ಲಿದಿಂದ ಇಲ್ಲಿ ಬಂತು. ಈ ಅಳತೆ ಬೇಕಂದ್ರೆ ಈ ಎದುರಿಗಿನ ಅಳತೆ ಇಲ್ಲಿ ಮಾರ್ಕ್ ಹಾಕ್ಯಾರ ನೋಡಿ. ಇದು 2 ಮೀಟರ್ ತೋರಿಸ್ತು. ಇದು 3 ಮೀಟರ್ ತೋರಿಸ್ತು. ಇಲ್ಲಿದಿಂದ 2 ಮೀಟರ್ ತೋರಿಸ್ತು. ಇಲ್ಲಿದಿಂದ ಇಲ್ಲೇ, ಇಲ್ಲಿ ಎಷ್ಟದ ಅಷ್ಟೇ ಇಲ್ಲಿ ಇರ್ತದ. ಎಲ್ಲ ಅಳತೆಗಳನ್ನು ಕೂಡಿಸ್ರಿ. ಪರಿಧಿ ಬರೋಬರಿ, ಪರಿಧಿ ಬರೋಬರಿ, ಅಥವಾ ಇನ್ನೊಂದು ಹೆಸರು ಸುತ್ತಳತೆ ಬರೋಬರಿ. ಸುತ್ತಳತೆ ಬರೋಬರಿ, ಪರಿಧಿ ಬರೋಬರಿ, ಸುತ್ತಳತೆ ಬರೋಬರಿ. ಏನು? ಇಲ್ಲಿದಿಂದ 5 ಕೂಡಿಸ್ಕೊಡ್ರಿ. 5 ಮೀಟರ್ ಪ್ಲಸ್ 1 ಮೀಟರ್ ಪ್ಲಸ್ 2 ಮೀಟರ್. ಇಲ್ಲಿದಿಂದ ಇಲ್ಲೇ 2 ಮೀಟರ್. ಇಲ್ಲಿದಿಂದ ಇಲ್ಲೇ 3 ಮೀಟರ್. ಇಲ್ಲಿದಿಂದ ಇಲ್ಲೇ, ಇಲ್ಲಿದಿಂದ ಇಲ್ಲಿ 2 ಮೀಟರ್. ಇಲ್ಲಿದಿಂದ ಇಲ್ಲೇ 1 ಮೀಟರ್. ಕೂಡಿಸ್ಕೋರಿ. 3, 6, 7, 8, 9, 10, 11, 1, 5, 16 ಮೀಟರ್. 16 ಮೀಟರ್. ಉತ್ತರ ಸಂಖ್ಯೆ 16 ಮೀಟರ್ ಇಲ್ಲ ನೋಡ್ರಿ. ಉತ್ತರ ಸಂಖ್ಯೆ ಎ. ತಿಳಿತಲ್ಲ? ಈ ಆಕೃತಿ ವಿಸ್ತೀರ್ಣ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು, ಈ ಅಳತೆಗಳನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ ಇಲ್ಲಿದಿಂದ ಇಲ್ಲಿ 5, ಇಲ್ಲಿದಿಂದ 1, ಇಲ್ಲಿ ಅಳತೆ ಬರಬೇಕಾದ್ರೆ 5 ಮೀಟರ್ದ 3 ಮೀಟರ್ ಕಳೆದರೆ ಇಲ್ಲಿದ್ದು ಬಂತು. ಇಲ್ಲಿ ಅಳತೆ ಎದುರಿಗಿಂದು, ಯಾಕಂದ್ರೆ ಇಲ್ಲಿ ಮಾರ್ಕ್ ಅದ. ಇಲ್ಲಿದಿಂದ 2 ಆಯ್ತು, ಇಲ್ಲಿದಿಂದ 3 ಆಯ್ತು, ಇಲ್ಲಿದ್ದು 2 ಆಯ್ತು. ಇಲ್ಲಿದಿಂದ ಇಲ್ಲಿ ಎದುರಿಗಿನ ಅಳತೆ ಎಷ್ಟಿರ್ತದೆ ಅಷ್ಟೇ ಇರ್ತದೆ. ಈ ಎಲ್ಲ ಭಾವಗಳ ಮೊತ್ತನ ಕೂಡಿಸಿದ್ರೆ ಏನಾಗ್ತದೆ? ಪರಿಧಿ ಆಗ್ತದೆ. ಎಷ್ಟು ಬಂತು? 16 ಮೀಟರ್ ಆಯ್ತು. ಪರಿಧಿ ಅಂದ್ರೆ ಏನು? ಸುತ್ತಳತೆ. ಇದನ್ನು ಸರಿಯಾಗಿ ತಿಳ್ಕೊಂಡು ನೀವು ಒಂದು ಸಲ ಪ್ರಶ್ನೆ ಬಂದರೆ ಟಕ್ಕನ ಉತ್ತರ ಬಿಡಿಸ್ಬೇಕು. ಇಲ್ಲಿ ಈ ಜಾಗಗಳನ್ನು ಕಂಡು ಹಿಡಿದೇ ಅಂತಾನೆ. ಈ ಜಾಗ, ಈ ಅಳತೆ ಹಂಗೆ ಕಂಡು ಹಿಡಿಬೇಕು. ಆಮೇಲೆ ಇಲ್ಲಿ ಅಳತೆ ಹೆಂಗೆ ಕಂಡು ಹಿಡಿಬೇಕು, ಇದರಿಗಿನ ಅಳತೆ ಇಲ್ಲಿರ್ತದ. ಇಷ್ಟೇ ತಿಳ್ಕೊಳ್ಳೋದು ನೀವು.
ಈ ಅಳತೆ ಬರಬೇಕಾಗಿತ್ತಂದ್ರೇನು 5/3 ಕಡಿಬೇಕು, ಈ ಅಳತೆ ಬರ್ತದೆ. ಇಲ್ಲಿದಿಂದ ಇಲ್ಲಿ ಅಂದ್ರೆ ಇದ್ರ ಎಷ್ಟು ಅಳತೆ ಅದ ಅಷ್ಟೇ ಅದ. ಇಲ್ಲಿ 2 ಕೊಟ್ಟಾನ ಅಂದ್ರೆ ಇಲ್ಲಿ 2 ತಿಳ್ಕೊರಿ. ಇಲ್ಲಿ ಅಂತೂ 3 ಅದನ್ನೇ ಅದ. ಇಲ್ಲಿ ಹಿಡಿದ ಇಲ್ಲಿ 2 ಮೀಟ್ರ್ ಇಷ್ಟೇ ಕೊಟ್ಟಾನ. ಇಲ್ಲಿ ಈ ಅಳತೆ ನಾವು ಎಲ್ಲಿ ತಿಳ್ಕೊಬೇಕು, ಇದ್ರಿಗಿನ ಅಳತೆ ಇಲ್ಲಿ ತಿಳ್ಕೊಂಡು ಬಿಡ್ಬೇಕು. ಇಷ್ಟೇ. ಗಣಿತಲಿಕ್ಕೇನು ಭಾಳ ಚೆನ್ನಾಗಿ ಬರ್ಬೇಕು.